ನಮಸ್ಕಾರ. ಹುಕ್ಕೇರಿ ತಾಲೂಕಾ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಟನೆಯ ಕೆಲವು ಪದಾಧಿಕಾರಿಗಳ ತೆರವಿನ ಹೊರತಾಗಿ ಇಂದು ಹುಕ್ಕೇರಿ ಹೈವೇಯಲ್ಲಿ ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಯಲ್ಲಿ ಕೇವಲ ಬೆರಳೆಣಿಕೆಯ ಒಂದು ಸದಸ್ಯರನ್ನು ಒಳಗೊಂಡು ಅಧ್ಯಕ್ಷರ ಗಮನಕ್ಕೆ ಹಾಗೂ ತಾಲೂಕಾ ಗೌರವಾಧ್ಯಕ್ಷರ ಗಮನಕ್ಕೆ ಹಾಗೂ ಇನ್ನುಳಿದ ಎಲ್ಲ ತಾಲೂಕಾ ಗೌರವಾಧ್ಯ ಸ್ಥಾನಗಳನ್ನು ಹೊಂದಿದ ಸದಸ್ಯರಿಗೆ ಯಾವುದೇ ವಿಷಯಗಳನ್ನು ಗಮನಕ್ಕೆ ತರದೆ ಸ್ಥಾನಮಾನಗಳನ್ನು ಗುರುತಿಸಿಕೊಂಡು ಜಿಲ್ಲಾಧ್ಯಕ್ಷ ರಾಮಗೌಡ ಪಾಟೀಲ್ ಅವರು ಆಯ್ಕೆ ಮಾಡಿದ್ದಾರೆ. ಇದು ಆಯ್ಕೆ ಅಲ್ಲ. ಯಾಕಂತಂದ್ರೆ ಯಾವ ಸದಸ್ಯರಿಗೂ ಈ ಆಯ್ಕೆಗಳ ಕ್ರಿಯೆ ಆಗಲಿ ಅಥವಾ ಯಾವುದೇ ವಿಷಯಗಳ ಬಗ್ಗೆ ಗೊತ್ತಿಲ್ಲದೆ ಈ ಪ್ರಕ್ರಿಯೆ ನಡೆದೈತಿ. ಅದಂದ್ರೆ ಈ ಆಯ್ಕೆ ನಮ್ಮ ಒಪ್ಪುವುದಿಲ್ಲ. ಇದು ರಾಜ್ಯಾಧ್ಯಕ್ಷರ ಗಮನಕ್ಕೂ ತಂದಿದ್ದೀವಿ. ಈ ವಿಷಯವನ್ನು ರಾಜ್ಯಾಧ್ಯಕ್ಷರು ಈ ರೀತಿ ಆಗಿದೆ ಅಂತ ಹೇಳಿದಾಗ ರಾಜ್ಯಾಧ್ಯಕ್ಷರು ನಮ್ಮ ಕಾರ್ಯದರ್ಶಿ ಕಲ್ಲಪ್ಪ ಮಾಳಜ್ ಅವರು ಫೋನ್ ಜೊತೆ ಮಾತಾಡಿ ರಾಜ್ಯಾಧ್ಯಕ್ಷರ ಒಂದು ಒಪ್ಪಿಗೆಯ ಮೇರೆಗೆ ಅವರ ಒಂದು ಸೂಚನೆ ಮಾಡಿರ್ತಕ್ಕಂಥ ಮುಂದಿನ ಪದಾಧಿಕಾರಿಗಳ ಆಯ್ಕೆಯನ್ನು ಅವರ ಒಂದು ಒಪ್ಪಿಗೆಯ ಮೇರೆಗೆ ವಿಷಯಗಳನ್ನು ಹೇಳಿದಾಗ ಅವರು ತಾಲೂಕಾ ಮಟ್ಟದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಪ್ರಶಾಂತ್ ನಾಗ್ನೂರಿ ಅವರಿಗೆ ಕೊಡ್ರಿ, ಜೊತೆಗೆ ಉಪಾಧ್ಯಕ್ಷ ಸ್ಥಾನವನ್ನು ಜಿಯಾವುಲ್ಲಾ ಅವರಿಗೆ ಕೊಡ್ರಿ, ಜೊತೆಗೆ ಕಾರ್ಯದರ್ಶಿ ಯಥಾ ಪ್ರಕಾರ ಖಜಾಂಚಿ ಕಳೆದ ಬಾರಿ ಆಯ್ಕೆ ಮಾಡಿದಾಗಿದ್ದಂಥ ಕಲ್ಲಪ್ಪ ಮಾಳಜ್ ಇರ್ಬೋದು, ಮಹೇಶ್ ಪಾಟೀಲ್ ಅವರು ಅವರೇ ಮುಂದುವರ್ಸ್ಕೊಂಡು ಗೌರವಾಧ್ಯಕ್ಷರಾಗಿ ಗುರು ಮಡಿವಾಳ ಅವ್ರನ್ನ ನಾವು ಇಲ್ಲಿ ಆಯ್ಕೆ ಮಾಡಿ ತಾಲೂಕಾ ಸಂಘಟನೆಯಿಂದ ಆಯ್ಕೆ ಮಾಡಿ ನಾವು ರಾಜ್ಯಾಧ್ಯಕ್ಷ ವಿಷಯಗಳನ್ನ ತಿಳಿಸಿದಾಗ ಅವರು ಒಪ್ಪಿಗೆಯನ್ನು ಸೂಚಿಸಿದ ಮೇರೆಗೆ ನಾವು ಈ ಸಂಘಟನೆಯನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂಥೇಳಿ ನಾವು ಹೇಳಿದಾಗ ಈ ಸಂಘಟನೆಯನ್ನು ನಾವು ಮಾಡ್ತಾಯಿದ್ದೀವಿ. ಹಿಂದೆ ನಡೆದ ಆಯ್ಕೆಗಳನ್ನು ತಾವು ರಾಜ್ಯಾಧ್ಯಕ್ಷರು ಈ ಗಮನಕ್ಕೆ ತೆಗೆದುಕೊಂಡು ತಾವೇ ರಾಜ್ಯಾಧ್ಯಕ್ಷರಾಗಿ ತಾವೇ ಈ ಸಂಘಟನೆಯ ಒಂದು ಪದಾಧಿಕಾರಿಗಳನ್ನು ನೀವೇ ಅಂದರೆ ಮತ್ತೆ ಈ ಗೊಂದಲಮಯ ನಾನು ಮಾಡಿ ನೀನು ಮಾಡಿ ಅದು ಮತ್ತೆ ಬದಲಾಗದೆ ಹೋಗಬಾರ್ದು. ಅದನ್ನು ತಾವೇ ನಿರ್ಣಯ ತಗೊಂಡು ಅದನ್ನು ಒಂದು ರೂಪರೇಷೆಗಳ ಜೊತೆಗೆ ತಾವೇ ನೀವು ರಾಜ್ಯಾಧ್ಯಕ್ಷರ ನಿರ್ಣಯ ತಗೊಂಡು ತಮ್ಮ ರಾಜ್ಯದ ಒಂದು ಲೆಟರ್ ಹೆಡ್ ಮೇಲೆ ನಿರ್ಣಯ ಮಾಡಿ ಕಳಿಸ್ಬೇಕಂತೇಳಿ ರಾಜ್ಯಾಧ್ಯಕ್ಷರು ನಾವು ಮನವಿ ಮಾಡ್ಕೋತೀವಿ. ಈ ಗೊಂದಲಮಯ ವಾತಾವರಣವನ್ನು ಮಾಡೋದರಿಂದ ತಾಲೂಕಾ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಟನೆ ಒಳಗೆ ಕೆಲವೊಂದು ವಿಷಯಗಳ ಚರ್ಚೆ ಆಗಿ ನಮ್ಮ ಸಂಘಟನೆ ನಾವು ಹಿಂದಿನ ಹೆಜ್ಜೆಯಲ್ಲಿ ನೀಡಬೇಕಾಗಿರುವಂಥ ಒಂದು ಸಂದರ್ಭ ಬರ್ತಾ ಇದೆ. ಕೆಲವೊಂದು ವಿಷಯಗಳನ್ನು ತಾವು ತಮ್ಮ ಮಟ್ಟಿಗೆ ವಿಚಾರ ಮಾಡಿಕೊಂಡು ಸಂಘಟನೆ ಮುಂದೆ ಹೋಗದೆ ಉಳಿಬಾರ್ದು. ಇದು 40 ವರ್ಷದ ಇತಿಹಾಸವುಳ್ಳ ಇರ್ತಕ್ಕಂಥ ಒಂದು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಟನೆ ಆಗಿರೋದರಿಂದ ತಾವು ರಾಜ್ಯಾಧ್ಯಕ್ಷರು ಇದನ್ನು ಗಮನಕ್ಕೆ ಅತಿ ಸೂಕ್ಷ್ಮವಾಗಿ ತೆಗೆದುಕೊಂಡು ಜಿಲ್ಲಾ ಅಧ್ಯಕ್ಷರು ಮಾಡಬೇಕಾದಂಥ ಕೆಲಸ ಯಾವುದು, ತಾಲೂಕಾ ಗೌರವಾಧ್ಯಕ್ಷ, ತಾಲೂಕಾ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿಗಳು ಮಾಡ್ತಕ್ಕಂಥ ಕೆಲಸ ಯಾವುದು ಅನ್ನೋದನ್ನು ಎಲ್ಲರಿಗೂ ಮನದಟ್ಟು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ನಾನು ಮಾಡ್ಕೋತಾ ಇದ್ದೀನಿ. ನಾವು ತಾಲೂಕಾ ಸಂಘಟನೆಯಲ್ಲಿ ನಮ್ಮ ಗಮನಕ್ಕೆ ತಂದಂಥ ಸದಸ್ಯರನ್ನ ನಾವು ಗುರುತಿಸಿಕೊಂಡಾಗ ನಾವು ಜಿಲ್ಲಾಧ್ಯಕ್ಷರಿಗೆ ಹೇಳ್ತೀವಿ. ಅದನ್ನು ನಾವು ನಮ್ಮ ಲೆಟರ್ ಹೆಡ್ ಮೇಲೆ ಬರೆದು ಕಳಿಸ್ತೀವಿ. ಅದು ರಾಜ್ಯಾಧ್ಯಕ್ಷರಿಗೆ ಹೋಗುತ್ತೆ. ಅದನ್ನು ನೀವು ಶಿಫಾರಸು ಮಾಡಿದಾಗ ಅದು ಎಲ್ಲರೂ ಒಪ್ಪಿಗೆ ಕೊಟ್ಟಾಗ ತಾವು ಇದನ್ನು ಗಮನದಲ್ಲಿಟ್ಟುಕೊಂಡು ಸಂಘವನ್ನು ಮುಂದುವರ್ಸ್ಕೊಂಡು ನಾವು ಹೋಗಬೇಕಾಗ್ತದೆ. ಅದಕ್ಕೆ ತಾವು ದಯಮಾಡಿ ಇನ್ನೊಂದು ನಾವು ರಾಜ್ಯಾಧ್ಯಕ್ಷರಾಗಲಿ ಇರ್ಬೋದು, ನಾವು ಜಿಲ್ಲಾಧ್ಯಕ್ಷ ಇರ್ಬೋದು, ರಾಜ್ಯದ ಎಲ್ಲ ಪದಾಧಿಕಾರಿಗಳಲ್ಲಿ ನಾನು ಕೇಳ್ಕೊಡೋದು ಏನಪ್ಪ ಅಂತಂದ್ರೆ ಸಂಘಟನೆಯನ್ನು ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಒಂದು ದೊಡ್ಡ ಮನಸ್ಸು ಮಾಡಬೇಕಾಗ್ತದೆ. ಆ ಸಂಘಟನೆ ಬೆಳಿತೈತಿ. ಮತ್ತು ತಾವು ವೈಯಕ್ತಿಕವಾಗಿ ಯಾವುದೇ ಮೀಟಿಂಗಿಗೆ ತಾಲೂಕಾ ಸದಸ್ಯರನ್ನು ಕರೆಸೋದಿಲ್ಲ. ತಮ್ಮ ಆಯ್ಕೆಗಳು ಮಾಡ್ಕೊತ್ನಾಗ ತಮ್ಮ ವಿಷಯ ಬಗ್ಗೆ ಚರ್ಚೆ ಮಾಡೋದ್ನಾಗ ನಮ್ಮ ಸಂಘಟನೆ ಆಯ್ಕೆಗಳು ಒಟ್ಟ ಯಾವ ಮೀಟಿಂಗ್ದಾಗ ಒಂದು ಗುರುತಾನ ಮಾಡ್ಕೊಡೋದಿಲ್ಲ. ಅವರೊಂದು 2 ಜನ 3 ಜನ ಅದಾರ, ಅವ್ರು ಬರ್ತಾರೆ. ಅವ್ರ ವಿಷಯ ಅವ್ರು ಯಾರಪ್ಪ ಅಂತಂದ್ರೆ ಒಂದು ನಿರ್ಮಲೆ, ಒಂದು ಸಂಜೀವ್ ಕಟ್ಟಿಮನಿ ಇರ್ಬೋದು, ಮತ್ತು ನಮ್ಮ ಇನ್ನೊಬ್ಬರದು ಹೊಸವಾಗಿ ಬಂದಂಥ ಪದಾಧಿಕಾರಿಗಳವರು ಯಾರು ನಮ್ಮ ಸಂಘಟನೆ ಅವ್ರಿಗೆ ಆಯ್ಕೆ ಆಗಿದಾರಂತ ಅನ್ನೋ ವಿಷಯನೂ ಗೊತ್ತಿಲ್ಲ. ತಾಲೂಕಾ ಸಂಘಟನೆಯವರು ಇಂಥವ್ರನ್ನ ಕೂಡಿಸ್ಕೊಂಡು ತಾಲೂಕಾ ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋದು ಸರಿಯಲ್ಲ. ಇದು ರಾಜ್ಯಾಧ್ಯಕ್ಷರ ಗಮನಕ್ಕಿರಲಿ. ಇದರ ಬಗ್ಗೆ ಸೂಕ್ಷ್ಮವಾಗಿ ವಿಚಾರ ಮಾಡಿ ಆದಷ್ಟು ಬೇಗನೆ ತಾವು ಈ ನಿರ್ಣಯ ತೆಗೆದುಕೊಂಡು ನಮ್ಗೆ ತಿಳಿಸಿದ್ದಾದರೆ ನಾವು ಸಂಘಟನೆಯಲ್ಲಿ ಮುಂದುವರಿತೀವಿ, ಸಂಘಟನೆಯನ್ನು ಬೆಳೆಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಈ ಮೂಲಕ ರಾಜ್ಯಾಧ್ಯಕ್ಷರಿಗೆ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ನಮಗೆ ಉಪಾಧ್ಯಕ್ಷನಾಗಿ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಪತ್ರಕರ್ತರಿಗೆ ನಾನು ರಾಜ್ಯಾಧ್ಯಕ್ಷರಿಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು